ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಇಂದಿನ ಈ ವಿಶೇಷ ಶೈಕ್ಷಣಿಕ ವಿವರಣೆಗೆ ಸ್ವಾಗತ. ನಾವು ಸಮಾಜದಲ್ಲಿ ಜೀವಿಸುತ್ತಿದ್ದೇವೆ ಅಲ್ವಾ? ಹಾಗಾದರೆ ಈ ಸಮಾಜದಲ್ಲಿ ನಮ್ಮ ಸ್ಥಾನಮಾನವೇನು, ನಮ್ಮ ಕರ್ತವ್ಯಗಳೇನು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಇಂದಿನ ನಮ್ಮ ಈ ಪೌರ ಮತ್ತು ಪೌರತ್ವ ಕುರಿತಾದ ಮಾಸ್ಟರ್ ಕ್ಲಾಸ್ನಲ್ಲಿ ಈ ಕುತೂಹಲಕಾರಿ ವಿಷಯದ ಬಗ್ಗೆ ಒಳಹೊಕ್ಕು ತಿಳಿಯೋಣ. ಇಂದಿನ ನಮ್ಮ ಈ ಸೆಷನ್ನಲ್ಲಿ ಪೌರತ್ವದ ಅರ್ಥ, ಅದರ ಪ್ರಕಾರಗಳು ಹಾಗೂ ಒಬ್ಬ ಉತ್ತಮ ಪೌರನ ಲಕ್ಷಣಗಳೇನು ಅನ್ನೋದನ್ನ ಹಂತ ಹಂತವಾಗಿ ಸ್ಪಷ್ಟವಾಗಿ ಕಲಿಯಲಿದ್ದೇವೆ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಪೌರತ್ವದ ಪರಿಚಯ. ಈ ಪರಿಕಲ್ಪನೆ ನಮ್ಮ ನಿಜ ಜೀವನಕ್ಕೆ ಹೇಗೆ ಅನ್ವಯ ಆಗುತ್ತೆ ಅಂತ ನೋಡೋಣ. ಮೈಸೂರು ಅರಮನೆಯ ಈ ಸುಂದರವಾದ ಜನನಿಬಿಡ ದೃಶ್ಯವನ್ನೊಮ್ಮೆ ಕಣ್ತುಂಬ್ಕೊಳ್ಳಿ. ಇಲ್ಲಿ ಸ್ಥಳೀಯರು ಇದ್ದಾರೆ, ಹಾಗೆ ಅರಮನೆಯ ವಾಸ್ತುಶಿಲ್ಪವನ್ನು ನೋಡೋಕೆ ಬೇರೆ ಬೇರೆ ದೇಶಗಳಿಂದ ಬಂದಿರುವ ವಿದೇಶಿ ಪ್ರವಾಸಿಗರು ಇದ್ದಾರೆ ಅಲ್ವಾ? ಎಲ್ಲರೂ ಒಟ್ಟಿಗೆ ಸೇರಿ ಆನಂದಿಸುತ್ತಿದ್ದಾರೆ. ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ಇವರೆಲ್ಲರೂ ಒಂದೇನಾ? ಖಂಡಿತ ಇಲ್ಲ. ಈಗ ಒಂದು ಕ್ಷಣ ಯೋಚನೆ ಮಾಡಿ. ಈ ಗುಂಪಿನಲ್ಲಿರುವ ಜನರಲ್ಲಿ ಯಾರು ನಮ್ಮ ದೇಶದ ಪೌರರು ಮತ್ತು ಯಾರು ಕೇವಲ ಪ್ರವಾಸಿಗರು? ಇಲ್ಲಿಯೇ ಕಾಯಂ ಮಾಡಿ ವಾಸಿಸುವವರಿಗೂ ಕೇವಲ ಭೇಟಿ ನೀಡಲು ಬಂದವರಿಗೂ ಕಾನೂನಿನ ಪ್ರಕಾರ ಇರುವ ವ್ಯತ್ಯಾಸವಾದರೂ ಏನು? ಈ ಒಂದು ಪ್ರಶ್ನೆಯೇ ನಮ್ಮ ಇಂದಿನ ಪಾಠದ ಅಡಿಪಾಯ. ಇದಕ್ಕೆ ಸರಿಯಾದ ಉತ್ತರ ಬೇಕು ಅಂದ್ರೆ ನಾವು ಊಹೆಗಳ ಮೇಲೆ ಹೋಗದೆ ಪೌರ ಮತ್ತು ಪೌರತ್ವದ ನಿಖರವಾದ ಅರ್ಥವನ್ನ ತಿಳಿದುಕೊಳ್ಳಲೇಬೇಕು. ಹಾಗಾದ್ರೆ ಪೌರ ಅಂದ್ರೆ ಯಾರು? ಸರಳವಾಗಿ ಹೇಳಬೇಕು ಅಂದ್ರೆ ಒಂದು ದೇಶದಲ್ಲಿ ಕಾಯಮ್ಮಾಗಿ ವಾಸಿಸುತ್ತಾ ಕಾನೂನುಬದ್ಧವಾಗಿ ಆ ರಾಷ್ಟ್ರಕ್ಕೆ ಸೇರಿದ ವ್ಯಕ್ತಿಯನ್ನ ನಾವು ಪೌರ ಅಂತ ಕರಿತೀವಿ. ಅಂದ್ರೆ ಕೇವಲ ಬಂದು ಹೋಗುವ ಪ್ರವಾಸಿಗರ ತರ ಅಲ್ಲ. ಪೌರನಿಗೆ ತನ್ನ ದೇಶದ ಜೊತೆ ಒಂದು ಆಳವಾದ ಕಾನೂನುಬದ್ಧವಾದ ಸಂಬಂಧ ಇರುತ್ತೆ. ಆತ ಕೇವಲ ಸಂದರ್ಶಕನಲ್ಲ, ಆತ ಈ ದೇಶದ ಒಂದು ಅವಿಭಾಜ್ಯ ಅಂಗ. ಹಾಗಾದ್ರೆ ಪೌರತ್ವ ಅಂದ್ರೆ ಏನು? ಪೌರತ್ವ ಅನ್ನೋದು ಒಂದು ರಾಷ್ಟ್ರಕ್ಕೆ ಸೇರಿರುವ ಕಾನೂನುಬದ್ಧ ಸ್ಥಾನಮಾನ. ಅಂದ್ರೆ ಒಂದು ದೇಶ ತನ್ನ ಜನರನ್ನು ಗುರುತಿಸಿ ಅವರಿಗೆ ನಿರ್ದಿಷ್ಟ ಹಕ್ಕುಗಳು ಮತ್ತು ರಕ್ಷಣೆಗಳನ್ನ ನೀಡುವ ವ್ಯವಸ್ಥೆಯೇ ಈ ಪೌರತ್ವ. ಉದಾಹರಣೆಗೆ ನೋಡಿ, ನಮ್ಗೆ ಮತದಾನ ಮಾಡುವ ಹಕ್ಕಿದೆ, ಸರ್ಕಾರಿ ಉದ್ಯೋಗ ಪಡೆಯುವ ಅವಕಾಶ ಇದೆ ಅಲ್ವಾ? ಇವೆಲ್ಲವೂ ನಮ್ಗೆ ಸಿಗೋದು ಈ ಪೌರತ್ವದ ಮೂಲಕವೇ. ಇದನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಪೌರ ಮತ್ತು ವಿದೇಶಿಯರ ನಡುವಿನ ವ್ಯತ್ಯಾಸವನ್ನ ನೋಡ್ಬೇಕು. ಪೌರ ಅನ್ನೋನು ಕಾನೂನುಬದ್ಧ ಹಕ್ಕುಗಳಿರುವ ಕಾಯಂ ನಿವಾಸಿಯಾಗಿದ್ರೆ, ವಿದೇಶಿಯರು ಬೇರೆ ದೇಶದ ಪೌರತ್ವ ಹೊಂದಿರುವ ಕೇವಲ ತಾತ್ಕಾಲಿಕ ಸಂದರ್ಶಕರಾಗಿರ್ತಾರೆ. ಅಂದ್ರೆ ವಿದೇಶಿಯರು ನಮ್ಮ ಮನೆಗೆ ಬಂದ ಅತಿಥಿಗಳ ಹಾಗೆ. ಆದ್ರೆ ಪೌರರು ಇದೇ ಮನೆಯ ಸದಸ್ಯರು, ದೇಶದ ಆಡಳಿತದಲ್ಲಿ ಮತ್ತು ಭವಿಷ್ಯದಲ್ಲಿ ಕಾಯಂ ಪಾಲನ್ನು ಹೊಂದಿರುವವರು. ಈ ಪದಗಳ ಅರ್ಥ ಸ್ಪಷ್ಟವಾಯ್ತು ಅಲ್ವಾ? ಮುಂದಿನ ಹಂತದಲ್ಲಿ ಈ ಪೌರತ್ವದ ಪ್ರಕಾರಗಳೇನು, ವಿಶೇಷವಾಗಿ ನಮ್ಮ ಭಾರತದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅನ್ವೇಷಿಸೋಣ. ಪರೀಕ್ಷೆಯ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ಅಂಶ. ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತದಲ್ಲಿ ಇರುವುದು ಏಕ ಪೌರತ್ವ ಪದ್ಧತಿ. ಅಂದ್ರೆ ಇಡೀ ರಾಷ್ಟ್ರಕ್ಕೆ ಒಂದೇ ಪೌರತ್ವ ಇರುತ್ತೆ. ನೀವು ಕರ್ನಾಟಕದಲ್ಲಿ ಹುಟ್ಟಿರ್ಲಿ ಅಥವಾ ಬೇರೆ ಯಾವುದೇ ರಾಜ್ಯದಲ್ಲಿ ಹುಟ್ಟಿರ್ಲಿ, ನಾವೆಲ್ಲರೂ ಭಾರತೀಯರು ಎಂಬ ಒಂದೇ ಪೌರತ್ವವನ್ನ ಹೊಂದಿರ್ತೀವಿ. ಅಮೆರಿಕದ ತರ ನಮ್ಮಲ್ಲಿ ರಾಜ್ಯಗಳಿಗೆ ಅಂತ ಪ್ರತ್ಯೇಕ ಪೌರತ್ವ ಇರೋದಿಲ್ಲ. ದೇಶದ ಏಕತೆ ಮತ್ತು ಸಮಗ್ರತೆಯನ್ನ ಕಾಪಾಡೋಕೆ ಇದು ಬಹಳ ಅತ್ಯಗತ್ಯವಾದ ವ್ಯವಸ್ಥೆ. ಈ ಏಕಪೌರತ್ವದ ನಿಯಮ ಇರೋದ್ರಿಂದಲೇ ಇನ್ನೊಂದು ಮುಖ್ಯವಾದ ರೂಲ್ ನಾವಿಲ್ಲಿ ಗಮನಿಸಬೇಕು. ಒಬ್ಬ ವ್ಯಕ್ತಿ ತನ್ನ ಸ್ವಂತ ಇಚ್ಛೆಯಿಂದ ಬೇರೊಂದು ದೇಶದ ಪೌರತ್ವವನ್ನ ಪಡ್ಕೊಂಡ್ರೆ ಆತ ತನ್ನ ಮೂಲ ದೇಶದ ಪೌರತ್ವವನ್ನ ಆಟೋಮ್ಯಾಟಿಕ್ ಆಗಿ ಕಳ್ಕೊಳ್ತಾನೆ. ಇದನ್ನ ಪೌರತ್ವ ಕಳೆದುಕೊಳ್ಳೋದು ಅಂತೀವಿ. ಅಂದ್ರೆ ನಮ್ಮ ಸಂವಿಧಾನ ಒಂದೇ ಬಾರಿಗೆ ಎರಡು ದೇಶಗಳ ಪೌರತ್ವ ಹೊಂದಲು ಯಾರಿಗೂ ಅವಕಾಶ ಕೊಡೋದಿಲ್ಲ. ಪೌರತ್ವ ಅಂದ ತಕ್ಷಣ ಬರೀ ಸರ್ಕಾರದಿಂದ ಹಕ್ಕುಗಳನ್ನ ಪಡೆಯೋದಷ್ಟೇ ಅಲ್ಲ, ಅದರ ಜೊತೆಗೆ ನಮ್ಮ ಜವಾಬ್ದಾರಿಗಳೂ ಇವೆ. ಒಬ್ಬ ಉತ್ತಮ ಪೌರ ಹೇಗಿರಬೇಕು, ಆತನ ಲಕ್ಷಣಗಳೇನು ಅನ್ನೋದನ್ನ ಈಗ ತಿಳಿಯೋಣ. ರಾಷ್ಟ್ರಧ್ವಜವನ್ನ ಹೆಮ್ಮೆಯಿಂದ ಹಾರಿಸ್ತಿರುವ ಈ ದೃಶ್ಯವನ್ನೊಮ್ಮೆ ನೋಡಿ. ಇದು ಕೇವಲ ಒಂದು ಆಚರಣೆಯಲ್ಲ, ಇದು ನಮ್ಮ ನಾಗರಿಕ ಹೆಮ್ಮೆ ಮತ್ತು ಕರ್ತವ್ಯ ಪ್ರಜ್ಞೆಯ ಅದ್ಭುತ ಸಂಕೇತ. ನಾವು ಮುಂದೆ ಮಾತನಾಡಲಿರುವ ಎಲ್ಲ ಜವಾಬ್ದಾರಿಗಳಿಗೂ ಇದೇ ಒಂದು ಭಾವನಾತ್ಮಕ ಬುನಾದಿ. ಪರೀಕ್ಷೆಗೆ ಬರುವಂತಹ ಅತ್ಯಂತ ಪ್ರಮುಖ ಅಂಶಗಳಿವು, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಒಬ್ಬ ಉತ್ತಮ ಪೌರನ ಮೂಲಭೂತ ಕರ್ತವ್ಯಗಳೇನು ಗೊತ್ತಾ? ಆತ ಯಾವಾಗ್ಲೂ ದೇಶದ ಸಂವಿಧಾನ ಮತ್ತು ರಾಷ್ಟ್ರಧ್ವಜವನ್ನ ಅತೀವವಾಗಿ ಗೌರವಿಸುತ್ತಾನೆ, ದೇಶದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ತೆರಿಗೆಯನ್ನ ಪಾವತಿಸುತ್ತಾನೆ, ಹಾಗೂ ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬವಾದ ಚುನಾವಣೆಯಲ್ಲಿ ತಪ್ಪದೇ ಮತದಾನ ಮಾಡುತ್ತಾನೆ. ಇದರ ಜೊತೆಗೆ ನಮಗೆ ಕೆಲವು ಸಾಮಾಜಿಕ ಜವಾಬ್ದಾರಿಗಳೂ ಇವೆ. ಸಾರ್ವಜನಿಕ ಆಸ್ತಿಯನ್ನ, ಅಂದರೆ ಬಸ್ಸುಗಳು, ಉದ್ಯಾನವನಗಳು, ಇವುಗಳನ್ನ ನಾಶ ಮಾಡದೇ ರಕ್ಷಿಸುವುದು,
ಸಮಾಜದಲ್ಲಿರುವ ವೃದ್ಧರಿಗೆ ಹಾಗೂ ಅಂಗವಿಕಲರಿಗೆ ಸಹಾಯ ಮಾಡುವುದು ಅಗತ್ಯ ಬಿದ್ದಾಗ ದೇಶದ ರಕ್ಷಣೆಗಾಗಿ ಸೇವೆ ಸಲ್ಲಿಸುವುದು ಹಾಗೂ ಎಲ್ಲರೊಂದಿಗೂ ಜಾತಿ ಧರ್ಮದ ಭೇದವಿಲ್ಲದೆ ಸೌಹಾರ್ದತೆಯಿಂದ ಬದುಕುವುದು ಇವು ಒಬ್ಬ ನಿಜವಾದ ಆದರ್ಶ ಪೌರನ ಲಕ್ಷಣಗಳು. ಸರಿ, ಇಲ್ಲಿಯವರೆಗೆ ನಾವು ಕಲಿತ ವಿಷಯಗಳಲ್ಲೆಲ್ಲ ಒಮ್ಮೆ ಮೆಲುಕು ಹಾಕೋಣ. ಇದರಿಂದ ಈ ಕಾನ್ಸೆಪ್ಟ್ಸ್ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಇಂದಿನ ಕ್ಲಾಸ್ನಲ್ಲಿ ಏನೆಲ್ಲ ಕಲ್ತೇವು ಅಂತ ಕ್ವಿಕ್ ಆಗಿ ಒಂದು ರೀಕ್ಯಾಪ್ ಮಾಡೋಣ. ಪೌರ ಅಂದ್ರೆ ಯಾರು, ಪೌರತ್ವ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡೆವು. ಹಾಗೆ ಪ್ರವಾಸಿಗಳಿಗೂ ಮತ್ತು ದೇಶದ ಕಾಯಂ ನಿವಾಸಿಗಳಿಗೂ ಇರುವ ಸ್ಪಷ್ಟ ವ್ಯತ್ಯಾಸ ನೋಡಿದೆವು. ಭಾರತದಲ್ಲಿರುವ ಏಕ ಪೌರತ್ವದ ನಿಯಮದ ಬಗ್ಗೆ ಹಾಗೂ ಉತ್ತಮ ಪೌರನ ನೈತಿಕ ಮತ್ತು ಸಾಮಾಜಿಕ ಕರ್ತವ್ಯಗಳ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆವು. ನಮ್ಮ ಅಂತಿಮ ಪರಿಷ್ಕರಣೆಗಾಗಿ ಈ ಪಠ್ಯಪುಸ್ತಕದ ಅಭ್ಯಾಸಗಳನ್ನೊಮ್ಮೆ ಗಮನಿಸಿ. ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರಬಹುದು, ಬಹು ಆಯ್ಕೆಯ ಹಾಗೂ ವಿವರಣಾತ್ಮಕ ಪ್ರಶ್ನೆಗಳ ಸ್ವರೂಪ ಹೇಗಿರುತ್ತೆ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಈ ಪ್ರಶ್ನೆಗಳಿಗೆ ನೀವೇ ಉತ್ತರಿಸುವ ಪ್ರಯತ್ನ ಮಾಡಿದ್ರೆ ನಿಮ್ಮ ಕಲಿಕೆ ಇನ್ನಷ್ಟು ದೃಢವಾಗುತ್ತೆ. ಈ ಸೆಷನ್ ಮುಗಿಸೋ ಮುನ್ನ ನಿಮಗೊಂದು ಸಣ್ಣ ಅಭ್ಯಾಸ ರಸ ಪ್ರಶ್ನೆ. ಪೌರ ಅಂದ್ರೆ ಏನು ಅಂತ ನಿಮ್ದೇ ಮಾತುಗಳಲ್ಲಿ ವಿವರಿಸಬಹುದಾ? ಹಾಗೆ ಭಾರತದಲ್ಲಿ ಯಾವ ರೀತಿಯ ಪೌರತ್ವ ಇದೆ, ಪಾಠ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ಖಚಿತಪಡಿಸ್ಕೊಳ್ಳಕ್ಕೆ ಈ 2 ಪ್ರಶ್ನೆಗಳಿಗೆ ನಿಮ್ಮ ನೋಟ್ಸ್ನಲ್ಲಿ ಉತ್ತರ ಬರೆದಿಟ್ಕೊಡಿ. ಕೊನೆಯದಾಗಿ ಒಂದು ವಿಚಾರ, ಪೌರತ್ವ ನಮಗೆ ಹಕ್ಕುಗಳನ್ನ ರಕ್ಷಣೆಯನ್ನ ಕೊಡುತ್ತೆ ಅನ್ನೋದು ನಿಜ. ಆದ್ರೆ ಜಗತ್ತಿನಲ್ಲಿ ಯಾವುದೇ ದೇಶದ ಪೌರತ್ವ ಇಲ್ಲದ, ಯಾವ ಹಕ್ಕುಗಳು ಇಲ್ಲದ ಲಕ್ಷಾಂತರ ರಾಷ್ಟ್ರಹೀನ ಜನರಿದ್ದಾರೆ. ಅವರ ಪರಿಸ್ಥಿತಿ ಹೇಗಿರಬಹುದು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಮುಂದಿನ ಬಾರಿ ಭೇಟಿಯಾಗುವವರೆಗೆ ಖಂಡಿತ ಇದರ ಬಗ್ಗೆ ಯೋಚಿಸಿ. ಈ ಶೈಕ್ಷಣಿಕ ವಿವರಣೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.